ಸ್ನೇಹಿತರೆ, ಅಮೆರಿಕ ಭಾರತಕ್ಕೆ ಬೆದರಿಕೆ ಹಾಕುವ ಮೂಲಕ ಬಹುಶಃ ತಾನು ಮಾಡಿದ ಅತ್ಯಂತ ದೊಡ್ಡ ತಪ್ಪನ್ನು ಮಾಡಿದೆ. ಏಕೆಂದರೆ ಬೆದರಿಕೆ ಹಾಕುವಾಗ ಅಮೆರಿಕ ಒಂದು ಕ್ಷಣವೂ ಯೋಚಿಸಲಿಲ್ಲ ಭಾರತ ಅವರ ಬಾಂಡ್ಗಳ ಮೌಲ್ಯವನ್ನು ಇಷ್ಟು ಹದಗೆಡುವಂತೆ ಮಾಡುತ್ತದೆ ಎಂದು. ನೀವು ಇಲ್ಲಿ ಒಂದು ಅದ್ಭುತ ಸಂಗತಿಯನ್ನು ನೋಡಿ. ಭಾರತ ಅಮೆರಿಕ ಬಾಂಡ್ಗಳಲ್ಲಿ ತನ್ನ ಪಾಲನ್ನು ಕಡಿಮೆ ಮಾಡಲು ಪ್ರಾರಂಭಿಸಿದ ತಕ್ಷಣ ಅದೇ ರೀತಿಯ ಪದ್ಧತಿಯನ್ನು ಪ್ರಪಂಚದಲ್ಲಿನ ಅನೇಕ ದೇಶಗಳು ಸಹ ಅನುಸರಿಸಲು ಆರಂಭಿಸಿವೆ. ಅಂದರೆ ಮುಂದೆ ಮುಂದೆ ಅಮೆರಿಕಾಗೆ ಇರುವ ಈ ಬಲ, ಬೆಳೆಯುತ್ತಿರುವ ಶಕ್ತಿ ಮತ್ತು ಬೆಳೆಯುತ್ತಿರುವ ಆರ್ಥಿಕ ವ್ಯವಸ್ಥೆಗೆ ತುಂಬಾ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆಯಿದೆ. ಮತ್ತು ಇದಕ್ಕೆ ಮೊದಲ ಹೆಜ್ಜೆಯನ್ನು ಕೆಲವು ದಿನಗಳ ಹಿಂದೆಯೇ ಭಾರತ ಹಾಕಿದೆ. ಇಲ್ಲಿ ಒಂದು ಮುಖ್ಯ ಸುದ್ದಿ ಏನೆಂದರೆ, ಈಗ ಅಮೆರಿಕ ಬಾಂಡ್ಗಳಲ್ಲಿ ಭಾರತದ ಪಾಲು $200 ಬಿಲಿಯನ್ ಕಡಿಮೆ ಮಟ್ಟಕ್ಕೆ ಕುಸಿದಿದೆ. ಮತ್ತು ಈ ಸುದ್ದಿ ಹೊರಬಂದ ತಕ್ಷಣ ಪ್ರಪಂಚದಾದ್ಯಂತ ಆತಂಕಗಳು ಆರಂಭವಾದವು. ಏಕೆಂದರೆ ಸ್ಟಾಕ್ ಮಾರ್ಕೆಟ್ನಿಂದ ವಿದೇಶಿ ಕರೆನ್ಸಿಗಳವರೆಗೂ ಅಥವಾ ಚಿನ್ನದ ಬೆಲೆಗಳವರೆಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಒಮ್ಮೆಗೆ ಬದಲಾವಣೆ ಕಾಣಿಸಿತು. ಮತ್ತು ಸುಮಾರು 10 ವರ್ಷಗಳ ನಂತರ ಇಂತಹ ಒಂದು ಐತಿಹಾಸಿಕ ಘಟನೆ ಮತ್ತೆ ಸಂಭವಿಸುತ್ತಿದೆ. ಆದ್ದರಿಂದ ಇವತ್ತು ಈ ವಿಡಿಯೋದಲ್ಲಿ ಈ ಮುಖ್ಯ ಅಪ್ಡೇಟ್ ಅನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಿಮಗೆ ನಮ್ಮ ಕೆಲಸ ಇಷ್ಟವಾದರೆ, ನಮ್ಮ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನೀವು ಮಾಡುವ ಈ ಸಂಘ ಕೆಲಸ ನಿಮಗೆ ಮುಖ್ಯ ಮತ್ತು ಸರಿಯಾದ ಸುದ್ದಿಗಳನ್ನು ತರುವಲ್ಲಿ ನಮಗೆ ತುಂಬಾ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಪಂಚದಾದ್ಯಂತ ಬೆದರಿಕೆ ಹಾಕಬೇಕು ಎಂದು ಯೋಚಿಸುತ್ತಿದ್ದಾನೆ. ಅದರೊಂದಿಗೆ ಅವನು ವೆನೆಜುವೆಲಾದ ಮೇಲೆ ಪೂರ್ಣ ನಿಯಂತ್ರಣ ತೆಗೆದುಕೊಂಡಿದ್ದಾನೆ ಮತ್ತು ಭಾರತಕ್ಕೂ ಸಹ ಅನೇಕ ಬಾರಿ ಎಚ್ಚರಿಕೆಗಳನ್ನು ನೀಡಿದ್ದಾನೆ. ನಾವು ಭಾರತದ ಮೇಲೆ 500% ಸುಂಕಗಳನ್ನು ಹಾಕಬಲ್ಲೆವು ಎಂದು. ಈಗ ಒಂದು ಬದಿಯಲ್ಲಿ ಅಮೆರಿಕಾದೊಂದಿಗೆ ನಡೆಯುತ್ತಿರುವ ಸುಂಕಗಳ ಸಂಬಂಧಿತ ಉದ್ವಿಗ್ನತೆಗಳ ನಡುವೆ ಭಾರತ ತನ್ನ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ನಿರಂತರವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಅದೇ ಸಮಯದಲ್ಲಿ ಕಳೆದ 1 ವರ್ಷದಲ್ಲಿ ಭಾರತ ಅಮೆರಿಕ ಟ್ರೆಜರಿ ಬಾಂಡ್ಗಳಲ್ಲಿ ತನ್ನ ಹೂಡಿಕೆಯನ್ನು ತುಂಬಾ ಕಡಿಮೆ ಮಾಡಿದೆ. ಭಾರತ ತೆಗೆದುಕೊಂಡ ಈ ಕ್ರಮವು ತೋರಿಸುತ್ತದೆ, ಪ್ರಪಂಚದ ಆರ್ಥಿಕ ನೀತಿಗಳು ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆ ಭಾರತ ತನ್ನ ವಿದೇಶಿ ಕರೆನ್ಸಿ ಮೀಸಲುಗಳನ್ನು ಕ್ರಮಬದ್ಧವಾಗಿ ಬದಲಾಯಿಸಲು ಪ್ರಾರಂಭಿಸಿದೆ ಎಂದು. ಈಗ ಭಾರತ ಹೆಚ್ಚಾಗಿ ವೈವಿಧ್ಯೀಕರಣವಾಗುತ್ತಿದೆ. ಅಂದರೆ ತನ್ನ ಹೂಡಿಕೆಗಳನ್ನು ವಿವಿಧ ಸ್ಥಳಗಳಲ್ಲಿ ವಿಂಗಡಿಸಿ ಇಡುತ್ತಿದೆ ಮತ್ತು ಭಾರತಕ್ಕೆ ಅತ್ಯಂತ ಉತ್ತಮ ಮತ್ತು ಉತ್ತಮ ಹೂಡಿಕೆ ಚಿನ್ನ ಎಂದು ನಂಬುತ್ತಿದೆ. ಅದಕ್ಕಾಗಿ ಭಾರತ ಚಿನ್ನದ ಖರೀದಿಗಳನ್ನು ತುಂಬಾ ವೇಗವಾಗಿ ಹೆಚ್ಚಿಸಲು ಪ್ರಾರಂಭಿಸಿದೆ. ಪ್ರಸ್ತುತ ಈ ವಿಡಿಯೋವನ್ನು ನಾವು ಅನೇಕ ಭಾಗಗಳಾಗಿ ವಿಭಜಿಸಿದ್ದೇವೆ. ಮೊದಲ ಭಾಗ ಏನೆಂದರೆ, ಭಾರತದ ಪಾಲು ಎಷ್ಟು ಕಡಿಮೆಯಾಗಿದೆ. ಅಂದರೆ ಭಾರತದ ಪಾಲು ಸುಮಾರು 21% ಕಡಿಮೆಯಾಗಿದೆ. ಆದರೆ ಯಾವ ಸಂಗತಿಯಲ್ಲಿ ಈ ಪಾಲು ಕಡಿಮೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಯುಎಸ್ ಟ್ರೆಜರಿ ಎಂದರೇನು ಎಂದು ನಿಖರವಾಗಿ ತಿಳಿದುಕೊಳ್ಳೋಣ. ಯುಎಸ್ ಟ್ರೆಜರಿ ಎಂದರೆ ಅಮೆರಿಕ ಆರ್ಥಿಕ ಇಲಾಖೆ. ಸರಳ ಮಾತುಗಳಲ್ಲಿ ಹೇಳಬೇಕೆಂದರೆ ಇದನ್ನು ಅಮೆರಿಕ ಖಜಾನೆ ಅಥವಾ ಆರ್ಥಿಕ ಸಚಿವಾಲಯ ಎಂದು ಕರೆಯುತ್ತಾರೆ. ಇದು ಅಮೆರಿಕ ಸರ್ಕಾರದಲ್ಲಿನ ಒಂದು ಇಲಾಖೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು, ಆರ್ಥಿಕ ನೀತಿಗಳನ್ನು ಮತ್ತು ಸರ್ಕಾರದ ಖಜಾನೆಯನ್ನು ನಿರ್ವಹಿಸುತ್ತದೆ. ಇದರಲ್ಲಿ ಅಮೆರಿಕ ಡಾಲರ್ ಅನ್ನು ಮುದ್ರಿಸುವುದು, ನಾಣ್ಯಗಳನ್ನು ಮುದ್ರಿಸುವುದು, ತೆರಿಗೆಗಳನ್ನು ಸಂಗ್ರಹಿಸುವುದು, ಸಾಲಗಳನ್ನು ನೀಡುವುದು ಮತ್ತು ಅಪರಾಧಗಳನ್ನು ತಡೆಯುವುದು ಮೊದಲಾದ ಎಲ್ಲ ಕೆಲಸಗಳು ಈ ಇಲಾಖೆಯಡಿಯಲ್ಲಿ ನಡೆಯುತ್ತವೆ. ಈಗ ಈ ಕಡಿಮೆಯಾಗುವಿಕೆಯ ಬಗ್ಗೆ ಮಾತನಾಡುತ್ತಿದ್ದರೆ, ಬ್ಲೂಮ್ಬರ್ಗ್ ಎಂಬ ಸುದ್ದಿ ಸಂಸ್ಥೆಯಲ್ಲಿ ಬಂದ ವರದಿಯ ಪ್ರಕಾರ 31 ಅಕ್ಟೋಬರ್ 2024ರಿಂದ 31 ಅಕ್ಟೋಬರ್ 2025ವರೆಗೂ ಭಾರತ ಅಮೆರಿಕ ಟ್ರೆಜರಿ ನೋಟುಗಳಲ್ಲಿ ತನ್ನ ಪಾಲನ್ನು ಸುಮಾರು 21% ಕಡಿಮೆ ಮಾಡಿದೆ. ಹೇಗಾದರೂ $241.4 ಬಿಲಿಯನ್ ಕಡಿಮೆಯಾಗಿ $190.7 ಬಿಲಿಯನ್ ತಲುಪಿದೆ. ಕಳೆದ 4 ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ಭಾರತ ಅಮೆರಿಕ ಟ್ರೆಜರಿ ಹೂಡಿಕೆಗಳಲ್ಲಿ ವರ್ಷಕ್ಕೆ ಕಡಿಮೆಯಾಗುವಿಕೆಯನ್ನು ನೋಂದಾಯಿಸಿದೆ. ಇದಕ್ಕೆ ಮುಂಚೆ ಅನೇಕ ವರ್ಷಗಳಲ್ಲಿ ಈ ಹೂಡಿಕೆ ನಿರಂತರವಾಗಿ ಹೆಚ್ಚುತ್ತಾ ಬಂದಿತು ಅಥವಾ ಸ್ಥಿರವಾಗಿತ್ತು. ಈ ಕಡಿಮೆಯಾಗುವಿಕೆ ಇಂತಹ ಸಮಯದಲ್ಲಿ ಸಂಭವಿಸಿದೆ ಯಾಕೆಂದರೆ ಅಮೆರಿಕ ಬಾಂಡ್ ಮಾರ್ಕೆಟುಗಳಲ್ಲಿ ಲಾಭ ತುಂಬಾ ಚೆನ್ನಾಗಿದೆ ಮತ್ತು ಈ ಸಮಯದಲ್ಲಿ 10 ವರ್ಷಗಳ ಅಮೆರಿಕ ಟ್ರೆಜರಿ ಲಾಭ 4ರಿಂದ 4.8% ನಡುವೆ ಇದೆ. ಇದು ಸಾಮಾನ್ಯವಾಗಿ ವಿದೇಶಿ ಹೂಡಿಕೆದಾರರಿಗೆ ತುಂಬಾ ಆಕರ್ಷಣೀಯವಾಗಿ ಮತ್ತು ಸುರಕ್ಷಿತವಾಗಿ ಪರಿಗಣಿಸಲಾಗುತ್ತದೆ.
ಆದರೂ ಬಹುಶಃ ಭಾರತ ಮುಂಚಿತವಾಗಿ ಊಹಿಸಿತು ಅಥವಾ ಅಮೆರಿಕ ನೀತಿಗಳು ಭಾರತಕ್ಕೆ ತೊಂದರೆಯನ್ನುಂಟು ಮಾಡುತ್ತಿವೆ. ಅದಕ್ಕಾಗಿ ಭಾರತ ತನ್ನ ಪಾಲನ್ನು ಕಡಿಮೆ ಮಾಡಬೇಕಾಯಿತು. ಈಗ ಈ ಕ್ರಮದ ಹಿಂದಿನ ಭಾರತದ ತಂತ್ರ ಏನು ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಕಡಿಮೆಯಾಗುವಿಕೆ ಇಂತಹ ಸಮಯದಲ್ಲೇ ಸಂಭವಿಸಿದೆ, ಏಕೆಂದರೆ ಅಮೆರಿಕ ಬಾಂಡ್ಗಳ ಮಾರ್ಕೆಟ್ಗಳಲ್ಲಿ ಸುಮಾರು 5% ಸುತ್ತಮುತ್ತ ಲಾಭ ನೀಡುತ್ತಿದೆ. ಆದರೂ ಭಾರತ ತನ್ನ ಹೋಲ್ಡಿಂಗ್ಗಳನ್ನು ಕಡಿಮೆ ಮಾಡಿದೆ. ಆರ್ಥಿಕ ತಜ್ಞರ ಅಭಿಪ್ರಾಯದ ಪ್ರಕಾರ ಇದಕ್ಕೆ ಕಾರಣ ಕೇವಲ ಲಾಭ ಮಾತ್ರವಲ್ಲ, ಆದರೆ ಭಾರತ ತನ್ನ ವಿದೇಶಿ ಕರೆನ್ಸಿ ಮೀಸಲುಗಳಿಗೆ ಸಂಬಂಧಿಸಿದ ಬದಲಾದ ತಂತ್ರಗಳು. ಅಂದ್ರೆ ಭಾರತ ಈಗ ತನ್ನ ಮೀಸಲುಗಳನ್ನು ವಿವಿಧ ಸ್ಥಳಗಳಲ್ಲಿ ವಿಂಗಡಿಸಿ ಇಡುವುದರ ಮೇಲೆ ಗಮನ ಹರಿಸುತ್ತಿದೆ. ಇದನ್ನು ವೈವಿಧ್ಯೀಕರಣ ಎನ್ನುತ್ತಾರೆ. ಇದರಲ್ಲಿ ವಿವಿಧ ದೇಶಗಳ ಬಾಂಡ್ಗಳು, ವಿವಿಧ ಕರೆನ್ಸಿಗಳು ಮತ್ತು ಮುಖ್ಯವಾಗಿ ಚಿನ್ನಕ್ಕೆ ಆದ್ಯತೆ ನೀಡುತ್ತಿದೆ. ಈಗ ಇದರ ಬಗ್ಗೆ ತಜ್ಞರು ಏನು ಹೇಳುತ್ತಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಅಮೆರಿಕ ಟ್ರೆಜರಿಯಲ್ಲಿ ಭಾರತ ಕಡಿಮೆ ಹೂಡಿಕೆ ಮಾಡುತ್ತಿರುವುದು ತೋರಿಸುತ್ತದೆ ಅಮೆರಿಕ ಡಾಲರ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತಿದೆ ಎಂದು. ಇದು ಹೀಗೆ ಸಂಭವಿಸುವುದಕ್ಕೆ ಕಾರಣವೇನೆಂದರೆ ಯುಎಸ್ ಡಾಲರ್ ಇಂಡೆಕ್ಸ್ ಅಂದರೆ DXY ಇತ್ತೀಚಿನ ಕಾಲದಲ್ಲಿ ದುರ್ಬಲವಾಗಿ ಕಾಣುತ್ತಿದೆ. ಇದರ ಮುಖ್ಯ ಕಾರಣ ಅಮೆರಿಕಾದಲ್ಲಿ ಉದ್ಯೋಗ ಮಾರ್ಕೆಟ್ ತುಂಬಾ ವೇಗವಾಗಿ ಕಡಿಮೆಯಾಗುತ್ತಿದೆ. ಅಮೆರಿಕ ಸುಂಕಗಳ ನೀತಿಗಳ ಕಾರಣದಿಂದ ದೊಡ್ಡ ದೊಡ್ಡ ವ್ಯವಹಾರಗಳು ಇತರ ದೇಶಗಳತ್ತ ಚಿಂತಿಸುತ್ತಿವೆ. ಅದೇ ಸಮಯದಲ್ಲಿ ಅಮೆರಿಕ ಫೆಡರಲ್ ರಿಸರ್ವ್ ಭವಿಷ್ಯದಲ್ಲಿ ಹೂಡಿಕೆ ಮತ್ತು ಬಡ್ಡಿ ದರಗಳನ್ನು ಕಡಿಮೆ ಮಾಡಲು ಸಿದ್ಧಗೊಳ್ಳುತ್ತಿದೆ. ಇದು ಸ್ವಲ್ಪಮಟ್ಟಿಗೆ ಡಾಲರ್ ಅನ್ನು ಮತ್ತೆ ಬಲಪಡಿಸಬಹುದು, ಆದರೆ ಇದು ಸಂಪೂರ್ಣವಾಗಿ ಒಂದೇ ಕಾರಣದ ಮೇಲೆ ಅವಲಂಬಿತವಲ್ಲ. ಏಕೆಂದರೆ ಇವತ್ತು ಪ್ರಪಂಚದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ವ್ಯವಹಾರ ವಹಿವಾಟುಗಳು ಮತ್ತು ಚೀನಾ ಮೇಲಿನ ಹೆಚ್ಚುತ್ತಿರುವ ಅವಲಂಬನೆ ಅನೇಕ ದೇಶಗಳಿಗೆ ಆತಂಕವನ್ನುಂಟು ಮಾಡುತ್ತಿದೆ ಮತ್ತು ಅಮೆರಿಕ ಸುಂಕಗಳು ಅತ್ಯಂತ ಹಾನಿಯನ್ನುಂಟು ಮಾಡಿವೆ. ಬಹುಶಃ ಇದೇ ಕಾರಣದಿಂದ ಭಾರತ ತನ್ನ ಪಾಲನ್ನು ಕಡಿಮೆ ಮಾಡಬೇಕಾಯಿತು. ಈಗ ಭಾರತ ಯಾವ ದಿಕ್ಕಿನಲ್ಲಿ ಬದಲಾವಣೆ ಮಾಡಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಮಾರ್ಕೆಟ್ ತಜ್ಞರ ಅಭಿಪ್ರಾಯದ ಪ್ರಕಾರ ಭಾರತ ತನ್ನ ವಿದೇಶಿ ಕರೆನ್ಸಿ ಮೀಸಲುಗಳಲ್ಲಿ ತುಂಬಾ ದೊಡ್ಡ ಭಾಗವನ್ನು ಇತರ ಆಯ್ಕೆಗಳಲ್ಲಿ ಇರಿಸಿದೆ. ಉದಾಹರಣೆಗೆ ಚಿನ್ನ, ಇತರ ದೇಶಗಳ ಸರ್ಕಾರಿ ಬಾಂಡ್ಗಳು ಮತ್ತು ಡಾಲರ್ ಬಿಟ್ಟು ಇತರ ಕರೆನ್ಸಿಗಳು. ಮುಖ್ಯವಾಗಿ ಚಿನ್ನ ಮತ್ತೆ ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತ ಮೀಸಲು ಆಸ್ತಿಯಾಗಿ ಪರಿಗಣಿಸಲಾಗುತ್ತಿದೆ ಮತ್ತು ಚಿನ್ನದ ಖರೀದಿಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಈಗ ಕೆಲವು ಸಂಖ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದರೆ ಅಮೆರಿಕ ಹೋಲ್ಡಿಂಗ್ಗಳಲ್ಲಿ ಕಡಿಮೆಯಾಗುವಿಕೆ ಹೀಗಿದೆ. ಅಕ್ಟೋಬರ್ 2024ರಲ್ಲಿ ಭಾರತದ ಬಳಿ 241.4 ಬಿಲಿಯನ್ ಅಮೆರಿಕ ಬಾಂಡ್ಗಳು ಇದ್ದವು. ಅವು ಅಕ್ಟೋಬರ್ 2025 ಕೊನೆಗೆ ಕಡಿಮೆಯಾಗಿ 190 ಬಿಲಿಯನ್ಗಳಿಗೆ ತಲುಪಿದವು. ಅಂದರೆ ಒಟ್ಟಾರೆ 21% ಕಡಿಮೆಯಾಗುವಿಕೆ ಕಾಣಿಸಿತು ಮತ್ತು ಚಿನ್ನದ ಭಂಡಾರಗಳಲ್ಲಿ ಹೆಚ್ಚಳ ಮತ್ತಷ್ಟು ವೇಗವಾಗಿ ಸಂಭವಿಸಿದೆ. ಈ ಅವಧಿಯಲ್ಲಿ ಭಾರತದ ಚಿನ್ನದ ಭಂಡಾರ ಹೆಚ್ಚಾಗಿ 880.16 ಮೆಟ್ರಿಕ್ ಟನ್ಗಳಿಗೆ ತಲುಪಿದೆ. ವ್ಯತ್ಯಾಸದ ಬಗ್ಗೆ ಮಾತನಾಡಿದರೆ ಸೆಪ್ಟೆಂಬರ್ 2025 ಕೊನೆಗೆ ಭಾರತದ ಒಟ್ಟು ವಿದೇಶಿ ಕರೆನ್ಸಿ ಭಂಡಾರದಲ್ಲಿ ಚಿನ್ನದ ಪಾಲು ಹೆಚ್ಚಾಗಿ 13.9% ತಲುಪಿದೆ. ಇದು 1 ವರ್ಷದ ಹಿಂದೆ ಕೇವಲ 9% ಮಾತ್ರ. ಪ್ರಸ್ತುತ ಭಾರತದ ಬಳಿ ಸುಮಾರು $108 ಬಿಲಿಯನ್ ಮೌಲ್ಯದ ಚಿನ್ನ ಇದೆ. ವಿದೇಶಿ ಕರೆನ್ಸಿ ಭಂಡಾರದ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ಜನವರಿ 2026ರ ಮೊದಲ ವಾರದಲ್ಲಿ ಅದನ್ನು ಅಂದಾಜಿಸಿದಾಗ ಅದು $686.8 ಬಿಲಿಯನ್ ಆಗಿದೆ. ಆದರೂ ಇದಕ್ಕೆ ಮುಂಚೆ ಭಾರತ ಈ ದಾಖಲೆಯನ್ನು ಮುರಿದಿದೆ ಮತ್ತು 2024 ವರ್ಷದಲ್ಲಿ $700 ಬಿಲಿಯನ್ ಅಂಕೆಯನ್ನು ದಾಟಿದೆ. ಈಗ ಮತ್ತೆ ಭಾರತ ಈ ಅಂಕೆಯನ್ನು ಯಾವಾಗ ತಲುಪುತ್ತದೆ ಎಂದು ನೋಡೋಣ. ಮತ್ತು ಪ್ರಪಂಚಕ್ಕೂ ಮತ್ತು ಭಾರತಕ್ಕೂ ಅನ್ನಿಸುತ್ತಿದೆ ಭಾರತ ಈ ಕ್ರಮವನ್ನು ಈಗಲೇ ಪ್ರಾರಂಭಿಸಿದೆ ಎಂದು. ಆದರೆ ವಾಸ್ತವದಲ್ಲಿ ಹಾಗಲ್ಲ. ಭಾರತ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು ಚಿನ್ನದ ಖರೀದಿಗಳಿಗೆ ಆದ್ಯತೆ ನೀಡುವುದು ಮಾತ್ರವಲ್ಲದೆ ಕಳೆದ ವರ್ಷದಲ್ಲಿ ಮತ್ತೊಂದು ಮುಖ್ಯ ಕ್ರಮವನ್ನು ತೆಗೆದುಕೊಂಡಿದೆ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನವನ್ನು ಖರೀದಿಸುವುದು ಮಾತ್ರವಲ್ಲದೆ ವಿದೇಶಗಳಿಂದ ತನ್ನ ಚಿನ್ನವನ್ನು ಹಿಂದಕ್ಕೆ ತಂದಿದೆ. 2025 ವರ್ಷದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಿಟನ್ನಲ್ಲಿನ ವಾಲ್ಟ್ಗಳಲ್ಲಿ ಇದ್ದ ಸುಮಾರು 64 ಟನ್ಗಳ ಚಿನ್ನವನ್ನು ಹಿಂದಕ್ಕೆ ಭಾರತಕ್ಕೆ ತಂದಿದೆ ಮತ್ತು ಈಗ ಭಾರತ ಹೆಚ್ಚು ಚಿನ್ನವನ್ನು ಸುಮಾರು 575 ಟನ್ಗಳ ಸುತ್ತಮುತ್ತ ದೇಶದಲ್ಲೇ ಸುರಕ್ಷಿತವಾಗಿ ಇರಿಸಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಕ್ರಮವನ್ನು ಕೇವಲ ಭಾರತ ಮಾತ್ರವಲ್ಲದೆ ಪ್ರಪಂಚದಲ್ಲಿನ ಅನೇಕ ಇತರ ದೇಶಗಳು ಸಹ ತೆಗೆದುಕೊಳ್ಳಲು ಪ್ರಾರಂಭಿಸಿವೆ. ಏಕೆಂದರೆ ಡಾಲರ್ ಮೇಲೆ ಹೆಚ್ಚು ಅವಲಂಬನೆ ಎಂದರೆ ನಿಮ್ಮನ್ನು ಎಲ್ಲೋ ಒಂದು ಸ್ಥಳದಲ್ಲಿ ಗುಲಾಮತ್ವದತ್ತ ತಳ್ಳುತ್ತದೆ. ಏಕೆಂದ್ರೆ ಡಾಲರ್ ಕಾರಣದಿಂದ ಇವತ್ತು ಪ್ರಪಂಚದಲ್ಲಿ ಎಷ್ಟು ವ್ಯವಹಾರ, ಎಷ್ಟು ವಾಣಿಜ್ಯ ಮತ್ತು ಎಷ್ಟು ದೇಶಗಳ ಬಳಿ ವಿದೇಶಿ ಕರೆನ್ಸಿ ಭಂಡಾರಗಳಿವೆಯೋ ಎಲ್ಲವೂ ನಿರಂತರವಾಗಿ ಡಾಲರ್ ಮೇಲೆ ಮಾತ್ರ ಅವಲಂಬಿತವಾಗಿವೆ. ಹೀಗೆ ಮುಂದುವರಿದರೆ ಮುಂದೆ ಭಾರತದಂತಹ ದೇಶಗಳಿಗೆ ಹಾನಿ ಸಂಭವಿಸಬಹುದು.
ಏಕೆಂದರೆ ಅಮೆರಿಕ ತನ್ನ ಡಾಲರ್ ಮೌಲ್ಯವನ್ನ ಕಡಿಮೆ ಆಗಲು ಬಿಡುವುದಿಲ್ಲ ಮತ್ತು ಡಾಲರ್ ಹೆಚ್ಚುತ್ತಿರುವ ಮೌಲ್ಯದ ಕಾರಣದಿಂದ ನಿಮಗೆ ಬದಲಿಗೆ ಹಾನಿ ಸಂಭವಿಸಬಹುದು ಮತ್ತು ನಿಶ್ಚಿತವಾಗಿ ನಿಮ್ಮ ಸ್ಥಳೀಯ ಕರೆನ್ಸಿಗಳ ಮೇಲೆ ಪರಿಣಾಮ ಬೀಳುತ್ತದೆ. ಮತ್ತೊಂದು ಮುಖ್ಯ ಕಾರಣ ಏನೆಂದರೆ ಭಾರತ ಈಗ ಸುರಕ್ಷಿತ ಹೂಡಿಕೆಯನ್ನು ಬಯಸುತ್ತಿದೆ. ಇವತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ಅಸ್ಥಿರತೆ ತುಂಬಾ ಹೆಚ್ಚಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಬಗ್ಗೆ ಮಾತನಾಡಿದರೆ ಅದು 3 ವರ್ಷಗಳಿಂದ ಮುಗಿಯಲಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಗಳು ನಡೆಯುತ್ತಿವೆ. ನಂತರ ಇರಾನ್ನ ಸರದಿ ಬರಬಹುದು. ವೆನೆಜುವೆಲಾ ಈಗಾಗಲೇ ತೊಂದರೆಗಳಲ್ಲಿ ಬಿದ್ದಿದೆ ಮತ್ತು ಇಂತಹ ಪರಿಸ್ಥಿತಿಗಳಲ್ಲಿ ಚಿನ್ನವನ್ನ ಸುರಕ್ಷಿತ ಹೂಡಿಕೆಯಾಗಿ ಪರಿಗಣಿಸಲಾಗುತ್ತಿದೆ. ಇನ್ನು ಡಿ-ಡಾಲರೈಸೇಷನ್ ಎಂಬ ಪರಿಕಲ್ಪನೆ, ಇದರ ಚರ್ಚೆ 2022ನಿಂದಲೇ ಪ್ರಾರಂಭವಾಗಿದೆ ಮತ್ತು ರಷ್ಯಾ, ಭಾರತ, ಚೀನಾ ಒಟ್ಟಿಗೆ ಡಾಲರ್ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಎಂದು ಬಯಸುತ್ತಿವೆ. ಆ ಮೂಲಕ ಪೆಟ್ರೋಡಾಲರ್ ಒಪ್ಪಂದಗಳಂತಹವು ಅಥವಾ ಮುಂದೆ ಯಾವ ದೇಶವನ್ನು ಗುಲಾಮನಂತೆ ಮಾಡದಿರಲು ಮತ್ತು ನಾವು ಅಮೆರಿಕಾದಿಂದ ದೂರವಾಗಿ ನಮ್ಮ ಕೇಂದ್ರೀಯ ಬ್ಯಾಂಕುಗಳ ಮೂಲಕ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡಬೇಕು ಅಥವಾ ಹೊಸ ಬ್ರಿಕ್ಸ್ ಕರೆನ್ಸಿಯನ್ನ ಪ್ರಾರಂಭಿಸಬಹುದು. ಇನ್ನು ಅಮೆರಿಕ ಬಾಂಡ್ಗಳ ಮೇಲಿನ ಲಾಭ ತುಂಬಾ ಚೆನ್ನಾಗಿ ನೀಡಲಾಗುತ್ತಿದೆ. ಆದರೆ ಆರ್ಥಿಕ ತಜ್ಞರು ಹೇಳುವುದೇನೆಂದರೆ ಅನಿಶ್ಚಿತತೆ ಇನ್ನೂ ಇದೆ ಮತ್ತು ಟ್ರಂಪ್ ಯಾವಾಗಲಾದರೂ ಒಮ್ಮೆಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಅದರ ಕಾರಣದಿಂದ ಮಾರ್ಕೆಟ್ ಅನ್ನು ಮುಂಚಿತವಾಗಿ ಊಹಿಸುವುದು ಸುಲಭವಲ್ಲ. ಅದಕ್ಕಾಗಿ ಪ್ರಪಂಚದಾದ್ಯಂತ ಈಗ ಚಿನ್ನವನ್ನ ಸುರಕ್ಷಿತ ಹೂಡಿಕೆಯಾಗಿ ಆಯ್ಕೆ ಮಾಡಲು ಪ್ರಾರಂಭಿಸಿದೆ. ಉಳಿದದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ಗಳಲ್ಲಿ ನಿಶ್ಚಿತವಾಗಿ ಬರೆಯಿರಿ. ಭಾರತದ ಬಗ್ಗೆ ಇಂತಹ ವಿಡಿಯೋಗಳನ್ನು ನೋಡಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.